ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಿಬ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾವು ನಿಮಗೆ ಒಂದು ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ, ಆಷಾಢ ಮಾಸದ ಏಕಾದಶಿ ಯಾವಾಗ, ಹಾಗೆ ಚಾತುರ್ಮಾಸ ವ್ರತ ಯಾವಾಗಿಂದ ಪ್ರಾರಂಭವಾಗ್ತದೆ, ಯಾವ ಕೆಲಸ ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಡಲಿದ್ದೇನೆ. ಬನ್ನಿ ನೋಡೋಣಂತೆ. ಈ ಏಕಾದಶಿಗೆ ಆಷಾಢ ಏಕಾದಶಿ, ಶಯನಿ ಏಕಾದಶಿ, ಹಾಗೆ ದೇವಶಯನಿ ಏಕಾದಶಿ ಅಂತ ಸಹ ಕರೆಯುತ್ತಾರೆ. ಈ ಏಕಾದಶಿ ತಿಥಿ ಪ್ರಾರಂಭವಾಗುವಂಥದ್ದು ಮಂಗಳವಾರ 16ನೇ ತಾರೀಕು ರಾತ್ರಿ 8:34 ಅದು ಪ್ರಾರಂಭವಾದರೆ ಮುಕ್ತಾಯವಾಗುವುದು. ಬುಧವಾರ 17ನೇ ತಾರೀಕು ರಾತ್ರಿ 9:03 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿಗಳನ್ನು ತೆಗೆದುಕೊಂಡು 17ನೇ ತಾರೀಕು ಬುಧವಾರ ಆಚರಣೆ ಮಾಡ್ತೀವಿ. ತುಂಬಾ ಒಂದು ವಿಶೇಷವಾದದ್ದು, ವಿಷ್ಣುವಿನ ವಾರ ಬುಧವಾರ ಸಹ ಆಗಿರೋದ್ರಿಂದ ನಾವು ಈ ವರ್ಷ ಬುಧವಾರ ಆಚರಣೆ ಮಾಡ್ತೀವಿ. ವಿಷ್ಣು ಈ 4 ತಿಂಗಳು ಯೋಗ ನಿದ್ರೆಗೆ ಜಾರುತ್ತಾನೆ. ನಮಗೆ ಚಾತುರ್ಮಾಸ ಪ್ರಾರಂಭವಾಗುವಂಥ ಬುಧವಾರ ಪ್ರಾರಂಭವಾದರೆ, ಅಂದರೆ 17ನೇ ತಾರೀಕು ಪ್ರಾರಂಭವಾದರೆ 4 ತಿಂಗಳ ನಂತರ, ಅಂದರೆ ತುಳಸಿ ವಿವಾಹದ ಒಂದು ಹಿಂದಿನ ದಿವಸ, ಅಂದರೆ ದೇವ ಪ್ರಬೋಧಿನಿ, ದೇವ ಊಟಿ ಏಕಾದಶಿ ದಿವಸ ವಿಷ್ಣು ಎಚ್ಚರಗೊಳ್ತಾನೆ. 4 ತಿಂಗಳು ಸಹ ವಿಷ್ಣು ಕ್ಷೀರಸಾಗರದಲ್ಲಿ ಶಯನ ಮಾಡೋದ್ರಿಂದ ಇದಕ್ಕೆ ಚಾತುರ್ಮಾಸ ಅಂತ ಕರೆಯುತ್ತಾರೆ. ಈ ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಯಾಕಂದರೆ ವಿಷ್ಣು ಮಲಗಿರುತ್ತಾನೆ, ಹಾಗೆ ಸೂರ್ಯ ದಕ್ಷಿಣಾಯನದಲ್ಲಿ ಇರ್ತಾನೆ. ಆದ್ದರಿಂದ ನಾವು ಈ ಸಮಯದಲ್ಲಿ ಅದನ್ನು ಆಚರಣೆ ಮಾಡುವುದಿಲ್ಲ, ಅಂದರೆ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. 4 ತಿಂಗಳ ನಂತರ ವಿಷ್ಣು ನಿದ್ರೆಯಿಂದ ಎಚ್ಚರಗೊಂಡು ಸೃಷ್ಟಿಯ ಕಾರ್ಯಕ್ಕೆ ಕೈಗೊಳ್ತಾನೆ ಅಂತ ನಂಬಿಕೆ. ಸೊ ಈ ಸಮಯದಲ್ಲಿ ವಿಷ್ಣುವಿನ ಆರಾಧನೆ ಸಹ ಮಾಡಬೇಕಾಗುತ್ತದೆ. ಈ ಏಕಾದಶಿ ದಿವಸ ನಮಗೆ ತುಂಬಾ ಒಂದು ವಿಶೇಷ ಯೋಗಗಳು ಸಹ ರೂಪುಗೊಳ್ತಾ ಇವೆ. ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಹಾಗೆ ಸಿದ್ಧಿ ಯೋಗ, ಶುಭ ಯೋಗ, ಹಾಗೆ ಶುಕ್ಲ ಯೋಗ, 5 ಶುಭ ಯೋಗಗಳು ಸಹ ನಮಗೆ ರೂಪುಗೊಳ್ತಾ ಇರೋದ್ರಿಂದ ಈ ಸಮಯದಲ್ಲಿ ಈ ಏಕಾದಶಿಯನ್ನು ಆಚರಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಹ ಈಡೇರಿಸ್ಕೊಳ್ಳಿ. ಏಕಾದಶಿಯ ಹಿಂದಿನ ದಿವಸ ಅಂದರೆ 16ನೇ ತಾರೀಕು ರಾತ್ರಿಯಿಂದಲೇ ನಾವು ಉಪವಾಸವಿರಬೇಕು. ಏಕೆಂದರೆ ದಶಮಿ ತಿಥಿಯಿಂದಲೇ ನಾವು ಒಂದು ಉಪವಾಸವಿದ್ದು ಏಕಾದಶಿಯನ್ನು ಆಚರಣೆ ಮಾಡಿ, ಏಕಾದಶಿ ದಿವಸ ಸಂಪೂರ್ಣವಾಗಿ ನಾವು ಉಪವಾಸವಿದ್ದು ದ್ವಾದಶಿ ದಿವಸ ನಾವು ಉಪವಾಸವನ್ನು ಬಿಡಬೇಕು. ಪಾರಾಯಣ ಮಾಡುವ ಸಮಯ ಬೆಳಿಗ್ಗೆ 5:38 ನಿಮಿಷದಿಂದ 8:20 ನಮಗೆ ಪಾರಾಯಣ ಸಮಯ ಇರ್ತದೆ. ಆ ಸಮಯದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಸ್ನಾನ ಮಾಡಿಕೊಂಡು ವಿಷ್ಣುವಿಗೆ ಒಂದು ಸಕ್ಕರೆ ಪೊಂಗಲ್ ಅನ್ನೋದು ನೀವು ನೈವೇದ್ಯ ಮಾಡಿಕೊಂಡು ನೀವು ಸಹ ಉಪವಾಸವನ್ನು ಬಿಡಬೇಕು. ಚಾತುರ್ಮಾಸ ಆಚರಣೆ ಮಾಡುವಂಥವ್ರು ಈ 4 ತಿಂಗಳುಗಳು ಸಹ ಉಪವಾಸ ಮಾಡ್ತಾರೆ. ಕೆಲವರು ಬೆಳಿಗ್ಗೆ ಸಮಯದಲ್ಲಿ ಅಷ್ಟು ಉಪವಾಸವಿದ್ದು ಸಂಜೆ ಊಟವನ್ನು ಮಾಡ್ತಾರೆ. ಹಾಗೆ ಈ ಚಾತುರ್ಮಾಸ ಸಮಯದಲ್ಲಿ ಯಾವ ವಸ್ತುವನ್ನು ನಾವು ಸೇವನೆ ಮಾಡಬಾರ್ದು ಅನ್ನೋದಾದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಗೆಡ್ಡೆಗಳನ್ನು ಸಹ ನಾವು ಸೇವನೆ ಮಾಡಬಾರ್ದು. ಹಾಗೆ ಕುಂಬಳಕಾಯಿ, ಬದನೆಕಾಯಿ ಈ ಥರ ಸಹ ನಾವು ಸೇವನೆ ಮಾಡಬಾರ್ದು. ಹಸಿರು ತರಕಾರಿಗಳನ್ನು ನಾವು ಸೇವನೆ ಮಾಡುವುದರಿಂದ ನಮಗೆ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಸಹ ಅದು ತುಂಬಾ ಒಂದು ಒಳ್ಳೆಯದು. ಹಾಗೆ ಚಾಪೆ ಮೇಲೇ ಮಲ್ಕೊಂಡು ಅವರು ಈ ವ್ರತವನ್ನು ಸಹ ಆಚರಣೆ ಮಾಡ್ತಾರೆ 4 ತಿಂಗಳು. ಹಾಗೆ ಬೆಳಿಗ್ಗೆ ಹಾಗೆ ಸಂಜೆ 2 ಸಮಯದಲ್ಲಿ ತಲೆ ಸ್ನಾನವನ್ನು ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ನಿಮಗೆ ಇಷ್ಟವಾದಲ್ಲಿ ಈ ಚಾತುರ್ಮಾಸ ವ್ರತವನ್ನು ಸಹ ನೀವು ಆಚರಣೆ ಮಾಡಬಹುದು. ನೋಡಿದ್ರೆ ಫ್ರೆಂಡ್ಸ್, ನಮಗೆ ದೇವಶಯನಿ ಏಕಾದಶಿ ಯಾವಾಗ, ಹಾಗೆ ಚಾತುರ್ಮಾಸ ಯಾವಾಗಿಂದ ಯಾವಾಗವರೆಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.